ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಸೊ ಲಾಸ್ಟ್ ಟೈಮು ಅಂದರೆ ಒಂದು 15 ಡೇಸ್ ಆಯಿತು ಅನ್ಕೋತೀನಿ, ಈ ಒಂದು ರೆಸಿಪಿನ ನಾನು ಆಲ್ರೆಡಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ. ಬಟ್ ತುಂಬ ಜನ ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಸಪ್ರೇಟ್ ವಿಡಿಯೋ ಹಾಕಿ ಅಕ್ಕ, ನಮಗೆ ಕೆಲವೊಬ್ಬರಿಗೆ ಇಷ್ಟ ಇರೋದಿಲ್ಲ ಡೈಲಿ ಬ್ಲಾಗ್ ನೋಡಲಿಕ್ಕೆ. ಸೊ ಅಂಥವರಿಗೆ ಇದು ಸಪ್ರೇಟ್ ವಿಡಿಯೋ ಹಾಕಿದ್ರೆ ಮೇ ಬಿ ಅವ್ರಿಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ, ಬಾಳೆ ಹೂವಿನ ದಿಂಡನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು. ತುಂಬ ಜನಕ್ಕೆ ಒಂದು ಕನ್ಫ್ಯೂಷನು. ಆ್ಯಕ್ಚುಲಿ ನಾನು ಇದನ್ನು ತಿಂದಿದ್ದೀನಿ ತುಂಬ ಸಲ, ಬಟ್ ಅವಾಗೆಲ್ಲ ನಾನು ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ. ಆಮೇಲೆ ಇದನ್ನು ಶೇರ್ ಮಾಡಿದ್ರೆ ಮೇ ಬಿ ಯಾರು ತಿಂದೇ ಇರೋರೆಲ್ಲ ಏನಂತ ಕಮೆಂಟ್ ಮಾಡ್ತಾರೋ ಅನ್ನೋದಕ್ಕೆ ನಾನು ಶೇರ್ ಮಾಡಿರಲಿಲ್ಲ. ಬಟ್ ಅದಾದಮೇಲೆ ನನ್ನ ಫ್ರೆಂಡು ಒಂದು ವಿಡಿಯೋನ ಶೇರ್ ಮಾಡಿದ್ಲು, ಭಾಗ್ಯ ನೋಡು ಇವರೆಲ್ಲ ಬಾಳೆ ದಿಂಡೆಲ್ಲ ತಿಂತಾರಂತೆ ಅಂತ. ನಾನು ಅದಕ್ಕೆ ಹೌದು ಮೇಘ, ನಾವು ತಿಂತೀವಿ ಮಧು ಅಂತ ಹೇಳಿದೆ ನಾನು ಅವಳಿಗೆ. ಅದಕ್ಕೆ ಆ ಮಧು ಇದ್ಕೊಂಡು ಹೌದಾ ಅದು ಹೆಂಗೆ ತಿಂತೀರ ಕಣೆ ಅದನ್ನು, ಅದೆಲ್ಲ ಒಂಥರ ನಾರು ಇರುತ್ತಲ್ಲ, ಹಂಗೆಲ್ಲ ತುಂಬ ಕ್ವಶನ್ ಕೇಳ್ತಾ ಇದ್ಲು. ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಮಾತ್ರನೇ ಈ ರೀತಿ ಮಾತಾಡೋಕ್ಕೆ ಸಾಧ್ಯ ಅಲ್ವಾ. ಸೊ ದಿನಕ್ಕೆ ಒಂದು ಸತಿ ಆದರೂ ಅಥವಾ 2 ಸತಿ ಆದರೂ ಮಾತಾಡ್ತೀವಿ ನಾವು ಟೈಮ್ ಸಿಕ್ಕಾಗ. ಸೊ ಅದಕ್ಕೆ ಇಲ್ಲ ಕಣೆ ತಿನ್ಬೋದು, ಅದು ಹೇಗೆ ಕ್ಲೀನ್ ಮಾಡೋದು ಎಲ್ಲನೂ ನಾನು ಬೇಕಂದರೆ ವಿಡಿಯೋ ಹಾಕ್ತೀನಿ, ನೀವು ಫ್ರೀ ಇದ್ದರೆ ನೋಡು ಅಂತ ಹೇಳಿದೆ. ಸೊ ಅವಳಿಗೂ ಸೇರಿಸಿ ಆ್ಯಂಡ್ ನಿಮ್ಮೆಲ್ರಿಗೂ ಇದು ಯೂಸ್ಫುಲ್ ಆಗ್ಬೋದು. ಮೇ ಬಿ ಹಳ್ಳಿಗಳ ಕಡೆ ಇದು ತುಂಬ ಫ್ರೀಯಾಗಿ ಸಿಗುತ್ತೆ, ಬಟ್ ಸಿಟೀಸಲ್ಲಿ ಒಂದು ಬಾಳೆ ಹೂವಿನ ಈ ಥರ ಮೊಗ್ಗು ಬಂದು 120 ರೂಪಾಯಿ 80 ರೂಪಾಯಿ ಈ ಥರ ಇರುತ್ತೆ. ಬಟ್ ಪುಣ್ಯ ನಾವ್ಯಾವತ್ತೂ ತೊಗೊಂಬಂದಿಲ್ಲಪ್ಪ ನಮ್ಗೆ, ಯಾಕಂದರೆ ಹಳ್ಳೀಲಿರೋದ್ರಿಂದ ಬಾಳೆ ಗಿಡಗಳು ತುಂಬಾ ಇರ್ತವೆ. ಸೊ ಅಲ್ಲಿ ಹೋಗಿ ತೊಗೊಬರ್ತೀವಿ ಅಷ್ಟೇನೆ, ಯಾರನ್ನು ಕೇಳೋದಿಲ್ಲ ನೀವು ತೊಗೋಬಾರ್ದು ಕಿತ್ಕೋಬಾರ್ದು ಅಂತ. ಸೊ ಅಯ್ಯೋ ಅಷ್ಟೇ ತಾನೇಮ್ಮ ಕಿತ್ಕೊಂಡು ಹೋಗಮ್ಮ ಅಂತ ಹೇಳ್ತಾರೆ, ಯಾಕಂದರೆ ಅವರು ಇದನ್ನು ಬಿಸಾಕ್ತಾರೆ, ಅವ್ರಿಗೇನು ಯೂಸ್ ಆಗೋದಿಲ್ಲ ಹಾಗಾಗಿ. ಸೊ ಇದೂ ಅಷ್ಟೇ, ನಾವೇನು ಕೊಂಡ್ಕೊಂಡು ಬಂದಿರೋದಲ್ಲ. ಸೊ ನನ್ನ ಮಗನಿಗೆ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಹೋಗ್ತೀವಲ್ಲ ವ್ಯಾನ್ ಹತ್ಸೋಕ್ಕೆ, ಆವಾಗ ಅಲ್ಲಿ ಗಿಡದ ಹತ್ರ 2 ಇತ್ತು. ನಾನು ಸರಿ ಕಿತ್ಕೊಳ್ಳೋದ ಬೇಡ ಅಂತ ಸುಮ್ಮನೆ ಇದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ನೋಡಿದ್ರೆ ಒಂದೇ ಒಂದು ಹೂವಿದೆ, ಯಾರೋ ಇನ್ನೊಬ್ರು ಒಂದು ಹೂವು ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸರಿ ನನಗೆ ಒಂದು ಕನ್ಫರ್ಮ್ ಆಯಿತು, ಓಕೆ ಇದು ಕಿತ್ಕೋಬೋದು, ಯಾರೋ ಆಲ್ರೆಡಿ ತೊಗೊಂಡೋಗಿದ್ದಾರಲ್ಲ ನಾನು ಕಿತ್ಕೊಳ್ಳೋಣ ಅಂತ ಹೇಳಿ ನಾನು ಹೋಗಿ ಹೂವನ್ನು ಕಿತ್ಕೊಂಬಂದೆ. ಸೊ ಇವಾಗ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಸೊ ಇದರಲ್ಲಿ 2 ತರಹದ ಹೂವು ಇರುತ್ತೆ, ಒಂದು ಈ ರೀತಿ ಹೂವು ಇರುತ್ತೆ, ಇನ್ನೊಂದು ಫುಲ್ಲು ಮೊಗ್ಗು ಥರ ಇರುತ್ತೆ. ಸೊ ಎಲ್ಲಿವರೆಗೂ ಓಪನ್ ಮಾಡಬೇಕು ಅಂತಲೂ ಸಹ ನೀವಿಲ್ಲಿ ನೋಡ್ತಾ ಇದ್ದೀರಲ್ವಾ. ಸೊ ಸಣ್ಣ ಹೂವು ಬರುತ್ತಲ್ಲ ಅಲ್ಲಿವರೆಗೂ ನಾವು ಓಪನನ್ನು ಮಾಡ್ಕೋಬೇಕಾಗತ್ತೆ. ಸೊ ಇದ್ರ ಒಳಗಡೆ ತುಂಬಾ ಕಡ್ಡಿ ಮತ್ತು ಬೋಟ್ ಥರ ಎಲ್ಲ ಇರುತ್ತೆ, ಅದನ್ನು ನಾವು ತೆಗಿಲೇಬೇಕು. ಯಾಕೆ ಏನು ಅಂತ ಹೇಳಿ ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ಥರ ಸಣ್ಣ ಮೊಗ್ಗಿದೆಯಲ್ಲ, ಸಣ್ಣ ಮೊಗ್ಗುವರೆಗೂ ಅಷ್ಟೇ ನೋಡಿ. ಇದು ಇನ್ನೂ ಕಾಯಿದೆ. ಸೊ ನಾನು ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಆಗ್ತಾ ಇಲ್ವಲ್ಲ. ಸೊ ಇದು ಮೊಗ್ಗು ಇಷ್ಟಕ್ಕೇ. ಸೊ ಇಷ್ಟಕ್ಕೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಫಸ್ಟಿಗೆ ನೀರೊಂದು ಬಟ್ಲಲ್ಲಿ ಇಟ್ಕೋಬೇಕು, ಯಾಕಂದರೆ ಇದು ಬೇಗ ಕಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ತೆಗಿಬೋದಾ ಅಂತ. ಸೊ ಇಲ್ಲಿ ಲಾಸ್ಟ್ ಹೂವು ಇದು. ಸೊ ಇದಕ್ಕೆ ಮುಂದೆ ಏನಿದೆಯಲ್ಲ ಅದನ್ನು ನಾವು ಹಾಗೆ ದಿಂಡನ್ನು ಕಟ್ ಮಾಡಿ ಹಾಕ್ಕೋತೀವಿ. ಸೊ ಈಗ ಇದನ್ನು ಸೈಡಿಗೆ ಇಟ್ಬಿಟ್ಟು ಆ ಹೂವನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಈ ಹೂವು ಏನಿದೆಯಲ್ಲ, ಇಲ್ಲಿ ನಾವು ತೆಗೆದಿಟ್ಟಿರೋ ಹೂವು, ಇದರಲ್ಲಿ 2 ಟೈಪ್ ಇರುತ್ತೆ. ಒಂದು ಹೂವಿನ ಒಳಗಡೆ ಒಂದು ಬೋಟ್ ರೀತಿ ಇರುತ್ತೆ, ಸಣ್ಣದಾಗಿ ಬೋಟ್, ಮುಂದೆಗಡೆ ಬೋಟ್ ಥರ ಇರುತ್ತೆ. ಆಮೇಲೆ ಈ ಥರ ಒಳಗಡೆ ಈ ಥರ ಸ್ಪ್ರೆಡ್ ಮಾಡಿ ಅದನ್ನು ಓಪನ್ ಮಾಡಿದ್ರೆ ಉದ್ದಕ್ಕೆ ಒಂದು ಗಟ್ಟಿ ಒಂದು ರೀತಿ ವೈರಿದ್ದಂಗೆ ಇರುತ್ತೆ, ತುಂಬ ಗಟ್ಟಿ ಇರುತ್ತೆ. ಸೊ ಅದನ್ನು ನಾವು ರಿಮೂವ್ ಮಾಡಬೇಕಾಗತ್ತೆ. ಮುಂದೆಗಡೆ ನೋಡಿ ಈ ಥರ ಬೋಟ್ ಇರುತ್ತೆ, ನಿಮಗೆ ಕಾಣಿಸ್ತಾ ಇದೆಯಾ? ನೀಟಾಗಿ ಪಾಸ್ ಮಾಡಿ ಬೇಕಾದ್ರೆ ನೋಡ್ಕೊಳ್ಳಿ. ಒಳಗಡೆ ಈ ರೀತಿ ಕಡ್ಡಿ ಥರ ಇರುತ್ತೆ, ಆಮೇಲೆ ಮುಂದೆಗಡೆ ಈ ರೀತಿ ಬೋಟ್ ಥರ ಇರುತ್ತೆ. ಇವೆರಡನ್ನು ನಾವು ತೆಗಿಬೇಕಾಗತ್ತೆ. ಯಾಕಿದನ್ನು ತೆಗಿಬೇಕು ಅಂತ ಅಂದರೆ, ಅದು ಏನು ಪ್ಲಾಸ್ಟಿಕ್ ಥರ ಇರುತ್ತಲ್ವ, ಸೊ ಅದು ನಮಗೆ ಡೈಜೆಷನ್ ಆಗೋದಿಲ್ಲ ಬಾಡಿಲಿ. ಸೊ ಇದೇನು ಹೂವು, ಬಾಳೆಕಾಯಿ, ದಿಂಡು ಇವೆಲ್ಲ ಯೂಸ್ ಮಾಡ್ತೀವಲ್ಲ, ಅದರಲ್ಲೂ ಒಂದಷ್ಟು ಪದಾರ್ಥಗಳನ್ನು ತೆಗೆದುಬಿಟ್ಟೆ ನಾವು ಮಾಡಬೇಕಾಗತ್ತೆ. ಆಮೇಲೆ ಈ ಬೋಟ್ ಯಾಕೆ ಹಾಕ್ಬಾರ್ದು ಅಂದರೆ, ಅದೂ ಅಷ್ಟೇ ರಬ್ಬರ್ ಥರ ಇರುತ್ತೆ. ಆಮೇಲೆ ಅದನ್ನು ಹಾಕಿದ್ರೆ ಕಹಿ ಬರುತ್ತೆ, ಸೊ ಚೆನ್ನಾಗಿರೋದಿಲ್ಲ. ಆಮೇಲೆ ಅದು ಜೀರ್ಣಶಕ್ತಿಗೂ ಒಳ್ಳೆಯದಲ್ಲ, ಹಾಗಾಗಿ ನಾವು ಕಟ್ ಮಾಡಬೇಕು, ಅದನ್ನು ತೆಗಿಬೇಕು. ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ, ಒಳಗಡೆ ಒಂದು ಪೈಪ್, ಉದ್ದನೆಯ ಪೈಪ್ ಥರ ಇರುತ್ತೆ, ಮುಂದೆಗಡೆ
ಬೋಟ್ ಥರ ಇರುತ್ತೆ. ಇವೆರಡನ್ನು ತೆಗೆದುಬಿಟ್ಟು ನಾವು ಇದರಲ್ಲಿ ಪಲ್ಯ ಮಾಡ್ಬೋದು, ಆಮೇಲೆ ಗ್ರೇವಿ ಮಾಡ್ಕೋಬೋದು. ನಾವು ಇವಾಗ ಯೂಶಲಿ ಮಸಾಲೆ ಇಟ್ಟು ಮಾಡ್ತೀವಲ್ಲ, ಸೊ ಸಾಂಬಾರುಗಳು ಆ ಥರನಾದರೂ ಮಾಡ್ಬೋದು, ಅಥವಾ ನಾರ್ಮಲ್ಲಾಗಿ ಪಲ್ಯ ಹೇಗೆ ಮಾಡ್ತೀವಲ್ಲ ಆ ಥರನೂ ಸಹ ನೀವು ಮಾಡ್ಕೋಬೋದು. ಇದರ ಕಂಪ್ಲೀಟ್ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಲಿಲ್ಲ ಅಂದರೆ ಒಂದು ಸತಿ ಚೆಕ್ಔಟ್ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ತಕ್ಷಣವೇ ನಿಮಗೆಲ್ಲಾದರೂ ಬಾಳೆ ಹೂವು ದಿಂಡು ಸಿಕ್ಕರೆ ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ತಗೊಂಡು ಮಾಡಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು. ಒಂದು ಸತಿ ಆದರೂ ಇದನ್ನು ತಿಂದರೆ ನಿಮಗೆ ಡೆಫಿನೆಟ್ಲಿ ಇದರ ಟೇಸ್ಟ್ ಇಷ್ಟ ಆಗುತ್ತೆ. ಆಮೇಲೆ ಒಂದು ಸತಿ ತಿಂದ ಮೇಲೆ ಇದನ್ನು ಮರೆಯೋ ಮಾತೇ ಇಲ್ಲ. ಸೊ ವೆಜಿಟೇರಿಯನ್ಸ್ಗೆ ಆಪ್ಷನ್ಸ್ ಇಲ್ಲ ಅಂತ ಹೇಳಿ ತುಂಬ ಜನ ಹೇಳ್ತಿರ್ತೀರಲ್ವಾ. ಆ್ಯಕ್ಚುಲಿ ನಾನ್ ವೆಜಿಟೇರಿಯನ್ ಅವ್ರಿಗೆ ಆಪ್ಷನ್ಸ್ ಇಲ್ಲ, ಬಟ್ ವೆಜಿಟೇರಿಯನ್ಸ್ಗೆ ಬೇಜಾನ್ ಆಪ್ಷನ್ಸ್ ಇದೆ. ಅದನ್ನು ನಾವು ಬಳಸ್ಕೋಬೇಕು ಅಷ್ಟೇ. ಸೊ ಇನ್ನು ದಿಂಡೇನಿದೆಯಲ್ಲ, ಇದನ್ನು ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀಟಾಗಿ ನೀರಲ್ಲಿ ತೊಳೆದು ಇದನ್ನು ನಾವು ಪಲ್ಯ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ಲ ಹೇಗೆ ಕ್ಲೀನ್ ಮಾಡೋದು ಅಂತ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.